ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕರುನಾಳು ಬಸವಣ್ಣ ನಿಮ್ಮಡಿಗೆ ಬಾಗಿ ಹರಸೆಂದು ಬೇಡುವೆವು ಹೇ ದಿವ್ಯ ಯೋಗಿ. ಕರುನಾಳು ಬಸವಣ್ಣ ನಿಮ್ಮಡಿಗೆ ಬಾಗಿ ಹರಸೆಂದು ಬೇಡುವೆವು ಹೇ ದಿವ್ಯ ಯೋಗಿ. ಕನ್ನಡದ ಮಣ್ಣಿನಲ್ಲಿ ಸುಮವಾಗಿ ಅರಳಿ ಕನ್ನಡದ ನುಡಿಗಂಪ ದಿಗಂತದಲ್ಲಿ ಹರಡಿ ಮರೆವಿನಲ್ಲಿ ಮೈ ಮರೆತ ಮಾನವರ ಎಚ್ಚರಿಸಿ ಅರಿವುಳ್ಳ ಶರಣರ ಕಟೆದರು ಹಾರಿ. ಕರುನಾಳು ಬಸವಣ್ಣ ನಿಮ್ಮಡಿಗೆ ಬಾಗಿ ಹರಸೆಂದು ಬೇಡುವೆವು ಹೇ ದಿವ್ಯ ಯೋಗಿ. ಶರಣು ಶರಣಾರ್ಥಿಗಳು. ಇಂದಿನ ವಚನ ಅರಿವು ಆಚಾರ ಮೂರ್ತಿ ಬಸವಣ್ಣ. ಅಕ್ಕ ಮಹಾದೇವಿ ತಾಯಿಯವರ ವಚನ. ಅಂಗದಲ್ಲಿ ಆಚಾರವ ತೋರಿದ ಆ ಆಚಾರವೇ ಲಿಂಗವೆಂದರುಹಿದ. ಎನ್ನ ಪ್ರಾಣದಲ್ಲಿ ಅರಿವ ನೆಲೆಗೊಳಿಸಿದ ಆ ಅರಿವೇ ಜಂಗಮವೆಂದು ತೋರಿದ. ಚೆನ್ನಮಲ್ಲಿಕಾರ್ಜುನ ಎನ್ನ ಹೆತ್ತ ತಂದೆ ಸಂಗನ ಬಸವಣ್ಣನು ಎನಗಿ ಕ್ರಮವನ್ನರುಹಿದನಯ್ಯ ಅಂತ ಅಕ್ಕ ಮಹಾದೇವಿ ತಾಯಿಯವರು ಹೇಳ್ತಾರ. ಈ ವಚನದ ಸಾರಾಂಶ: ನಡೆ ನುಡಿ ಕಲಿಸಿದವರು ಬಸವಣ್ಣನವರು, ಉಣಲು ಉಡಲು ಕಲಿಸಿದವರು ಬಸವಣ್ಣನವರು, ಅರಿವು ಆಚಾರ ಅನುಭವ ಕಲಿಸಿಕೊಟ್ಟವರು ಬಸವಣ್ಣನವರು, ಅಂತರಂಗದ ಅರಿವು ಜಾಗೃತ ಮಾಡಿ ಅರಿವಿನಲ್ಲಿ ಬೆಳಗಿನಲ್ಲಿ ಮುನ್ನಡೆಸಿದವರು ಬಸವಣ್ಣನವರು, ಹೊರಗೆ ದೇವನನ್ನು ಹುಡುಕದೆ ನಮ್ಮೊಳಗೆ ದೇವರನ್ನು ಕಂಡುಕೊಳ್ಳುವ ಮಾರ್ಗ ತೋರಿದವರು ಬಸವಣ್ಣನವರು. ಇಲ್ಲಿ ನಾವು ಉಣಲು ಕಲಿಸಿದ ಬಸವ, ಉಡಲು ಕಲಿಸಿದ ಬಸವ ಅಂತ ಹೇಳ್ತಾರೆ ಗುರುಗಳು. ಇದ್ರ ಬಗ್ಗೆ ನಾವು ಒಂದು ಸಣ್ಣ ಕತೆ ಹೇಳ್ತೀನಿ. ಏನಂದ್ರೆ, ಏನ್ರಿ ನಮಗೆ ಉಳ್ಳಕ್ಕೆ ಬರ್ತಿಲ್ಲೇನು, ನಮಗೆ ಬಟ್ಟೆ ಇಟ್ಕೊಳಕ್ಕೆ ಬರ್ತಿಲ್ಲೇನು, ಇದೆಲ್ಲ ಗುರು ಬಸವಣ್ಣವ್ರೆ ಕಲಿಸ್ಯಾರೇನು ಅಂತ ಕೆಲವರು ಮಹಾನುಭಾವರು ಕೇಳ್ತಾರೆ. ಒಂದು ಸಲ ಏನಾಗಿತ್ತಂತ, ದೇವಲೋಕದಲ್ಲಿ ದೇವಗಣಗಳಿಗೂ ಮತ್ತು ಅಸುರಗಣಗಳಿಗೂ ಅಂದರೆ ರಾಕ್ಷಸರ ನಡುವೆ ಒಂದು ಪಂದ್ಯ ಏರ್ಪಟ್ಟಿತ್ತು. ಆ ಪಂದ್ಯ ಏನು ಅಂದ್ರೆ, ಕೈ ಮಡಿಸಲಾರದೆ ಆಹಾರವನ್ನು ಸೇವಿಸಬೇಕು, ಪ್ರಸಾದವನ್ನು ಸೇವಿಸಬೇಕು, ಕೈ ಮಡಿಸಬಾರ್ದು. ಅದಕ್ಕೆ ರಾಕ್ಷಸರು ಏನು ಮಾಡಿದ್ರು, ಎರಡು ಕೈಯಿಂದ ಇಷ್ಟಿಷ್ಟು ಅನ್ನ ಪ್ರಸಾದ ಹಿಡಿದು ಮ್ಯಾಲೆ ಎಸಿತಿದ್ರು, ಬಾಯಿ ತೆರಿತಿದ್ರು. ಅದು ಅರ್ಧ ಬಾಯಲ್ಲಿ ಬರ್ತಿತ್ತು, ಅರ್ಧ ಕೆಳಗೆ ಬೀಳ್ತಿತ್ತು. ಅವ್ರು ಇದೇ ತಿಂದು ತೋರಿದ್ರು. ಅದಕ್ಕೆ ನಂತರ ದೇವಗಣಗಳ ಸರದಿ ಬಂತು. ಅವ್ರು ಹ್ಯಾಂಗೆ ಊಟ ಮಾಡ್ತಾರಂದ್ರೆ, ಎದುರು ಬದುರಾಗಿ ಎರಡು ಪಂಕ್ತಿಗಳಲ್ಲಿ ಕುಂತರು, ಸಾಲಾಗಿ ಕುಂತು ಪ್ರಸಾದ ಮಧ್ಯದಲ್ಲಿ ಇಕ್ಕಿ ಅವ್ರ ಬಾಯಾಗಿ ಇವ್ರು ಪ್ರಸಾದ ಹಾಕೋದು, ಇವ್ರ ಬಾಯಾಗ ಅವ್ರ ಪ್ರಸಾದ ಹಾಕೋದು. ಈ ರೀತಿ ಅಂದ್ರೆ ಇದು ಏನು ತೋರಿಸ್ಕೊಡ್ತಂದ್ರೆ, ನಮಗೆ ಸಂಸ್ಕಾರ ಇತ್ತು ಅಂದ್ರೆ ಅಲ್ಲಿ ಕೈನೂ ಮಡಚಿಲ್ಲ, ಡೈರೆಕ್ಟ್ ಇವ್ರು ಅವ್ರ ಬಾಯಲ್ಲಿ ಪ್ರಸಾದ ಹಾಕಿದ್ರು, ಅವರು ಇವ್ರ ಬಾಯಲ್ಲಿ ಪ್ರಸಾದ ಹಾಕಿದ್ರು, ಪ್ರಸಾದ ಸ್ವೀಕಾರ ಮಾಡ್ತಾರೆ. ಇಲ್ಲಿ ವ್ಯತ್ಯಾಸ ಏನು ತೋರಿಸಂದ್ರೆ, ನಮಗೆ ಸಂಸ್ಕಾರ ಇಲ್ಲ, ವಿಚಾರ ಇಲ್ಲ ಅಂದ್ರೆ ಆ ರಾಕ್ಷಸರ ಥರ ಇರ್ತೀವಿ ನಾವು. ಸಂಸ್ಕಾರ ಒಂದು ವೇಳೆ ಇದ್ರೆ ಅದು ನಾವು ಮಾನವರ ಥರ ಇದ್ದು ಮುಂದೆ ಮಹಾತ್ಮರೂ ಆಗ್ಬೋದು ಅಂತ ಒಂದು ನಿರ್ದೇಶನ. ಅದಕ್ಕೆ ಹೇಳ್ತಾರೆ, ನಡೆಯಲು ಕಲಿಸಿದ ಬಸವ, ನುಡಿಯು ಕಲಿಸಿದ ಬಸವ, ಉಣಲು ಕಲಿಸಿದ ಬಸವ, ಉಡಲು ಕಲಿಸಿದ ಬಸವ ಅಂತ ಹೇಳ್ತಾರೆ. ಆಚಾರವೇ ಪ್ರಾಣ. ಸದಾಚಾರವಿಲ್ಲದ ಲಿಂಗ ಪೂಜೆ ಎಷ್ಟು ಹೊತ್ತು ಮಾಡಿದರೇನು, ಅದು ವ್ಯರ್ಥ. ಸದ್ಗುರು ಬಸವಣ್ಣನವರು ಹಸ್ತಮಸ್ತಕ ಸಂಯೋಗದಿಂದ ಮಲತ್ರಯಗಳನ್ನು ಕಳೆದು ಲಿಂಗತ್ರಯದ ಬೆಳಕನ್ನು ತುಂಬಿ ಆ ಬೆಳಕಿನ ಅರಿವೇ ಸದಾಚಾರವೆಂದು ತಿಳಿಸಿದವರು ಗುರು ಬಸವಣ್ಣನವರು. ಅರಿವಿನ ಬೆಳಕಿನಲ್ಲಿ ಮಾಡುವ ಪ್ರತಿಯೊಂದು ಕ್ರಿಯೆ ಲಿಂಗದ ಕ್ರಿಯೆ, ಅದುವೇ ಆಚಾರ, ಅದುವೇ ಸದಾಚಾರ, ಅದುವೇ ಲಿಂಗವೆಂದು ಬಸವಗುರು ತಿಳಿಸಿಕೊಟ್ಟರು. ತನ್ನ ತಾನರಿದಡೆ ತಾನೇ ದೇವ ನೋಡ ಎನ್ನುವಂತೆ ಸ್ವಸ್ವರೂಪದ ಅರಿವು ಮಾಡಿಕೊಟ್ಟವರು ವಿಶ್ವಗುರು ಬಸವಣ್ಣನವರು. ಅರಿವು ಜಾಗೃತ ಮಾಡಿದರು ಗುರು ಬಸವಣ್ಣನವರು.
ಸುತ್ತಿ ಸುತ್ತಿ ತಿರುಗಾಡುತ್ತಾ ಬಳಲಿ ಬೆಂಡಾಗುತ್ತಿದ್ದವರನ್ನು ನಮ್ಮೊಳಗೆ ನೋಡಲು ತಿಳಿಸಿ ಅರಿವಿನ ಬೆಳಕು ತುಂಬಿ ಮಹಾಘನದ ಬೆಳಕಿನಲ್ಲಿ ಸ್ವರೂಪದ ಜ್ಞಾನ ಮಾಡಿಕೊಟ್ಟು ನಿಜ ಬೆಳಕು ತೋರಿಸಿದವರು ಬಸವ ತಂದೆಯವರು. ಆ ನಿಜ ಬೆಳಕೆ ಜಂಗಮವೆಂದು ಎನ್ನ ಮನ ಮುಟ್ಟುವಂತೆ ತಿಳಿಸಿದರು ಮಹಾಗುರು ಬಸವಣ್ಣನವರು. ಎನ್ನ ತನು ಮನ ಭಾವ ಪ್ರಸಾದೀಕರಿಸಿದ ಎನ್ನ ಹೆತ್ತ ತಂದೆ ಸಂಗನ ಬಸವಣ್ಣನವರು ಲಿಂಗಾಂಗ ಸಾಮರಸ್ಯದ ದಾರಿಯನ್ನು ತೋರಿಸಿಕೊಟ್ಟವರು ಎಂದು ಈ ರೀತಿಯಾಗಿ ಅಕ್ಕ ಮಹಾದೇವರು ಹೃದಯ ತುಂಬಿ ಸ್ಮರಿಸುತ್ತಾರೆ. ಅರಿವು ಆಚಾರವೇ ಭೂಷಣ. ಅರಿವು ಆಚಾರವಿಲ್ಲದ ಜೀವನ ವ್ಯರ್ಥ. ಸರ್ವಾಂಗವು ಆಚಾರದಿಂದ ಕೂಡಿರಬೇಕು. ಕಣ್ಣು ಶಿವಲಿಂಗವಾಗಬೇಕು, ಕಿವಿ ಪ್ರಸಾದಲಿಂಗವಾಗಬೇಕು, ನಾಲಿಗೆ ಗುರುಲಿಂಗವಾಗಬೇಕು, ಮೂಗು ಆಚಾರಲಿಂಗವಾಗಬೇಕು, ತ್ವಚೆ ಜಂಗಮಲಿಂಗವಾಗಬೇಕು, ಮನ ಮಹಾಲಿಂಗವಾಗಬೇಕು. ಅಂದರೆ ಸರ್ವಾಂಗವು ಲಿಂಗಮಯ, ಅದುವೇ ಆಚಾರ. ಕೆಟ್ಟದನ್ನು ನೋಡದೆ ಒಳ್ಳೆಯದನ್ನೇ ಕಾಣಬೇಕು. ಕಣ್ಣೇನು ಮಾಡಬೇಕು? ಕೆಟ್ಟದನ್ನು ನೋಡದೆ ಒಳ್ಳೆಯದನ್ನೇ ಕಾಣಬೇಕು. ಅದರ ಸಲುವಾಗಿ ಗುರು ಬಸವಣ್ಣವರು ಕಳ್ಳನಲ್ಲಿಯೂ ಕೂಡಲ ಸಂಗಮನನ್ನು ಕಂಡರು. ಎಲ್ಲ ಕಡೆ ಶಿವ ಬೆಳಕು ಕಾಣುವ ದೃಷ್ಟಿ ನಮ್ಮದಾಗಬೇಕು. ಮಾಲಾರ ಚೆನ್ನಯ್ಯನ ಹೃದಯದಲ್ಲಿ, ಡೋಹಾರ ಕಕ್ಕಯ್ಯನ ಹೃದಯದಲ್ಲಿ ಕೂಡಲ ಸಂಗಮನನ್ನು ಕಂಡವರು ಬಸವಣ್ಣನವರು. ಅರಿವು ಆಚಾರವೇ ಲಿಂಗ ಜಂಗಮ ತತ್ವ ಮನದಟ್ಟು ಮಾಡಿ ಕಲ್ಯಾಣ ರಾಜ್ಯ ನಿರ್ಮಾಣ ತೋರಿಸಿದವರು ಬಸವಣ್ಣನವರು. ಎಂಥ ಪಾಪಿಗಳಲ್ಲಿಯೂ ಪರಶಿವನ ಸ್ವರೂಪವನ್ನು ಕಂಡು ಅದನ್ನು ಹೋಗಲಾಡಿಸಿ ದಿವ್ಯ ಬೆಳಕನ್ನು ತುಂಬಿ ಅರಿವು ಜಾಗೃತ ಮಾಡಿ ಮನುಕುಲವನ್ನು ಪಾವನಗೊಳಿಸಿದವರು ಬಸವಣ್ಣನವರು. ಒಳ್ಳೆಯದನ್ನೇ ಚಿಂತನೆ ಮಾಡಿದರು. ಒಳ್ಳೆಯದನ್ನು ಚಿಂತನೆ ಮಾಡಿದರೆ ಒಳ್ಳೆಯದೇ ಆಗುತ್ತದೆ. ಕೆಟ್ಟದ್ದು ಚಿಂತನೆ ಮಾಡಿದರೆ ಕೆಟ್ಟವರೇ ಆಗುತ್ತಾರೆ. ಅದಕ್ಕಾಗಿ ಯಾವಾಗಲೂ ಒಳ್ಳೆಯದನ್ನೇ ಚಿಂತನೆ ಮಾಡಬೇಕು. ಹಿಮಾಲಯ ಬೆಟ್ಟವನ್ನು ಹತ್ತುವ ಕನಸು ಕಾಣುವ ತೇನ್ ಸಿಂಗ್ ಒಂದಿಲ್ಲ ಒಂದು ದಿನ ಹಿಮಾಲಯವನ್ನೇ ಮೆಟ್ಟಿ ನಿಲ್ಲುತ್ತಾನೆ ಎಂದು ಸಂಕಲ್ಪ ಮಾಡಿದ ಕೊನೆಗೆ ಒಂದು ದಿವಸ ತೇನ್ ಸಿಂಗ್ ಹಿಲೇರಿ ಹಿಮಾಲಯ ಬೆಟ್ಟವನ್ನು ಹತ್ತಿ ಭಾರತದ ತ್ರಿವರ್ಣ ಧ್ವಜವನ್ನು ನೆಟ್ಟು ಬಂದಿದ್ದ. ಸಕಾರಾತ್ಮಕ ಚಿಂತನೆ ಮಾಡಬೇಕು. ದೈವಿ ಚಿಂತನೆಯಿಂದ ಮನಸ್ಸು ದೈವಿ ಮನಸ್ಸು ಆಗುತ್ತದೆ. ಒಳ್ಳೆಯ ಮನಸ್ಸು ನಿರ್ಮಾಣವಾಗುತ್ತದೆ. ಒಳ್ಳೆಯ ಚಿಂತನೆ ಮಾಡುವ ಮನಸ್ಸಿನಲ್ಲಿ ಅರಿವು ತುಂಬಿದವರು ಬಸವಣ್ಣನವರು. ಧರ್ಮರಾಜನಿಗೆ ಕೆಟ್ಟವರು ಯಾರೂ ಕಾಣಲಿಲ್ಲ, ಎಲ್ಲರಲ್ಲೂ ಒಳ್ಳೆಯವರೇ ಕಂಡರು. ಯಾಕಂದ್ರೆ ಅವನು ಎಲ್ಲರಿಗೂ ಒಳ್ಳೆಯವರಂತೆ ತಿಳಿದುಕೊಳ್ತಿದ್ದ. ಅಥವಾ ಧರ್ಮರಾಜನಿಗೆ ಯಾರೂ ಕೆಟ್ಟವರು ಕಾಣಲಿಲ್ಲ. ಅದೇ ದುರ್ಯೋಧನನಿಗೆ ಒಳ್ಳೆಯವರು ಒಬ್ಬರೂ ಕಾಣಿಸಲಿಲ್ಲ, ಎಲ್ಲರೂ ಕೆಟ್ಟವರೇ ಕಂಡರು. ಅವರವರ ಅಂತರಂಗದಲ್ಲಿ ಅರಿವಿನ ಬೆಳಕು ತುಂಬಿದ್ದರಿಂದ ಎಲ್ಲರೂ ಶಿವಸ್ವರೂಪ ಕಾಣಲು ಸಾಧ್ಯವಾಯಿತು. ಅರಿವು ಜಾಗೃತ ಮಾಡುವವನೇ ಸದ್ಗುರು. ಬಸವಣ್ಣನವರು ಅರಿವು ಆಚಾರ ನಿಜವಾದ ತತ್ವವೇ ಲಿಂಗ ಜಂಗಮ ತತ್ವ ಒಂದು ಮನದಟ್ಟು ಮಾಡಿಕೊಟ್ಟು ಸುಖಿ ರಾಜ ಕಲ್ಯಾಣ ರಾಜ್ಯ ನಿರ್ಮಾಣ ಮಾಡಿದರು. ಗುರು ಬಸವಣ್ಣನವರು ವ್ಯಕ್ತಿ ಕಲ್ಯಾಣ, ಸಮಾಜ ಕಲ್ಯಾಣ, ರಾಷ್ಟ್ರ ಕಲ್ಯಾಣ, ವಿಶ್ವ ಕಲ್ಯಾಣ ಮಾಡಿ ವಿಶ್ವ ಕುಟುಂಬಿಯಾದವರು ವಿಶ್ವಗುರು ಮಂತ್ರಪುರುಷ ಬಸವಣ್ಣನವರು. ಶರಣು ಶರಣಾರ್ಥಿಗಳು.